ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ನಮ್ಮ ಕರ್ನಾಟಕದ ಅಂದರೆ ಫೇಮಸ್ ಡಿಶ್ಶು. ಇದು ಬೆಂಗಳೂರಲ್ಲೆಲ್ಲ ಭಾಳ ಮಾಡ್ತಾರೆ, ಮಲೆನಾಡು ಕಡೆ ಇದೆಲ್ಲ ಭಾಳ ಮಾಡ್ತಾರೆ. ಇದು ಅಕ್ಕಿ ರೊಟ್ಟಿ. ಇದು ಉತ್ತರ ಕರ್ನಾಟಕದ ಅಕ್ಕಿ ರೊಟ್ಟಿ ಬೇರೆ, ಅದರೊಳಗೆಲ್ಲ ಮಸಾಲೆ ಹಾಕ್ಬಿಟ್ಟು ಮಾಡೋದು. ಇದನ್ನು ಉಬ್ಬು ರೊಟ್ಟಿ ಅಂತ ಕೂಡ ಕರೀತಾರೆ. ಅದ್ರ ಜೊತೆಗೆ ನಮ್ಮ ದಾವಣಗೆರೆ ಸ್ಟೈಲಲ್ಲಿ ಒಂದು ಖಾನಾವಳಿ ಸ್ಟೈಲಲ್ಲಿ ಒಂದು ಪಲ್ಯ ಇದೆ, ತುಂಬಾ ಟೇಸ್ಟಿಯಾಗಿರೋ ಪಲ್ಯನ ಹಿಂಗೆ ಮಾಡೋದು ತೋರಿಸ್ತೀನಿ. ಇದಕ್ಕೊಂದು 2 ದೊಡ್ಡ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ನಾನು ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಅರಿಶಿನ ಹಾಕ್ಕೊಂಡು ಇದಾದ ನಂತರ ನಾನು ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಮೇಲೆ ಖಾರ ಪುಡಿನೂ ಹಾಕ್ಕೊಬೋದು ನೀವು. ನಾನು ಇದಕ್ಕೀಗ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಹುರಿದ ನಂತರ ಈಗ ನೋಡಿ ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ, 1-2 ದೊಡ್ಡ ಸ್ಪೂನು. ಇದೊಂಥರ ಕಾಂಬಿನೇಷನ್, ಒಂಥರ ಪೆಕ್ಯುಲರ್ ಆಗಿ ಒಂಥರ ಟಿಪಿಕಲ್ ಆಗಿದೆ ರೆಸಿಪಿ. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ ನಮ್ಮಲ್ಲೆಲ್ಲ ಬಿಳಿ ಹೋಳಿಗೆ ಮಾಡ್ತಾರೆ, ಅದಕ್ಕೂ ಹಾಕ್ಕೋಬೋದು, ಅದಕ್ಕೂ ಈ ಪಲ್ಯ ಮಾಡ್ಕೋಬೋದು. ಇದಾದ ನಂತರ ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇದೇನು ಭಾಳ ಇದಾಗೋದು ಬೇಡ, ಯಾಕಂದರೆ ಬದನೆಕಾಯಿ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಬೇಕು ನಾವು. ಈಗ ನಾನು ಟೊಮೊಟೊನ ಹಾಕ್ಬಿಟ್ಟು ಅದೇ ಥರ ಒಂದು 2-3 ನಿಮಿಷ ಕುಕ್ ಮಾಡ್ಕೊತೀನಿ. ನಾನೇನು ಅದನ್ನೇನು ಮೆತ್ತಗೆ ಮ್ಯಾಶ್ ಮಾಡ್ಕೊತಾ ಇಲ್ಲ, ನೋಡಿ ಇಷ್ಟೇ. ಇದಾದ ನಂತರ ಈಗ ನಾವು ಇದಕ್ಕೆ ಬದನೆಕಾಯಿನ ಹಾಕ್ಕೊಳ್ಳೋಣಂತೆ. ನಾನು ಒಂದು 150 ಗ್ರಾಮ್ ಅಷ್ಟಿದೆ ಬದನೆಕಾಯಿ, ಒಂದು 12 ಪೀಸ್ ಅಂದ್ಕೊಳ್ಳಿ. ಅಷ್ಟನ್ನು ನಾನು ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ನೀವು ಸಣ್ಣ ಕಟ್ ಮಾಡಿ ಹಾಕ್ಬೋದು, ಹೀಗೆ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನೋಡಿ ಈ ಥರ. ಇದಕ್ಕೀಗ ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ, ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ. ಮುಚ್ಚಿಟ್ಬಿಟ್ಟು ಸಣ್ಣಗೆ ಇಟ್ಬಿಟ್ಟು ಬೇಯಿಸ್ಬೇಕು ಇದಕ್ಕೆ ನೀರು ಏನೂ ಹಾಕಬಾರ್ದು. ನೀರು ಹಾಕಿದರೆ ಈ ಪಲ್ಯ ಟೇಸ್ಟ್ ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ. ನೀರು ಪೂರ್ತಿ ನೋಡಿ ಈಗ ಸಣ್ಣಗೆ ಈ ಥರ ಇಟ್ಟಿದ್ದೀನಿ. ಈಗ ಇದು ಅರ್ಧ ಬೆಂದಿದೆ, ಪೂರ್ತಿ ಬೆಂದಿಲ್ಲ. ನಾನು ತೋರಿಸ್ತೀನಿ ನೋಡಿ, ಈಗ ಅರ್ಧ, ಇನ್ನೂ ಸ್ವಲ್ಪ ಒಳಗಡೆ ಇನ್ನೂ ಗಟ್ಟಿ ಇದೆ. ಈಗ ಅರ್ಧ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಒಂದು 1/4 ಕಪ್ನಷ್ಟು ಹೆಚ್ಚಿಬಿಟ್ಟು. ನೋಡಿದ್ರಲ್ಲ ಎಷ್ಟೊಂದು ಡಿಫ್ರೆಂಟ್ ಅನಿಸ್ತಾ ಇದೆ ಕ್ಯಾಪ್ಸಿಕಮ್ಮು ಬದನೆಕಾಯಿ 2 ಕಾಂಬಿನೇಷನು. ಆದರೆ ನೀವು ಟೇಸ್ಟ್ ಮಾಡಿ ನೋಡಿದ್ರೆ ಮಾತ್ರ ಇದು ನಿಮ್ಮ ಫೇವ್ರೇಟ್ ರೆಸಿಪಿ ಆಗುತ್ತೆ ಅಂತ ಮಾತ್ರ ಗ್ಯಾರಂಟಿ ಹೇಳ್ತೀನಿ ನಾನು. ನೋಡಿ ಇದನ್ನು ಈ ಥರ ನೋಡಿ, ಇವಾಗ ಪೂರ್ತಿ ಕುಕ್ ಆಗಿದೆ. ಮತ್ತೊಂದು 10 ನಿಮಿಷ ಬೇಯಿಸಿದ್ದೀನಿ ನಾನು, 5 ನಿಮಿಷ. ನೋಡಿ ಚೆನ್ನಾಗಿ ಕುಕ್ ಆಗಿದೆ. ನೀವು ಒತ್ತಿದ ತಕ್ಷಣ ಹಿಂಗೆ ಒಳಗೆ ಹೋಗ್ಬೇಕಷ್ಟೇ, ಚೆನ್ನಾಗಿ ಬಂದಿದೆ. ಈಗ ನಾನು ಇದಕ್ಕೆ ವಾಂಗಿಬಾತ್ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ, ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟೊಂದು ಸ್ಪೆಷಲ್ ಆಗಿದೆ ಅಲ್ವಾ ವಾಂಗಿಬಾತು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ಈಗ 2 ದೊಡ್ಡ ಸ್ಪೂನ್ನಷ್ಟು ನಾನು ಕಾಜು ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ನಾನು ಕಲ್ತ್ಕೊಂಡಿರೋಂಥ ಒಂದು ರೆಸಿಪಿ. ಇದು ತುಂಬಾ ಟೇಸ್ಟಿಯಾಗಿರೋಂಥ ರೆಸಿಪಿ. ಇದಕ್ಕೆ 3 ದೊಡ್ಡ ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಒಡೆಯೋದಿಲ್ಲ, ಯಾಕಂದರೆ ನಾವು ಕಾಜುನ ಪೇಸ್ಟ್ ಹಾಕಿದ್ದೀವಲ್ಲ, ಮೊಸರು ಒಡೆಯೋದಿಲ್ಲ, ಹೆದರ್ಕೊಳ್ಳೋ ಏನೂ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ, ಅದು ನಿಮಗೆ ಕನ್ಸಿಸ್ಟೆನ್ಸಿ ಗ್ರೇವಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಒಂದು 10 ನಿಮಿಷ ಕುದಿಸ್ಬೇಕು, ಚೆನ್ನಾಗಿ ಬೇಯಬೇಕಿದು. ಮೆತ್ತಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿ ಎಲ್ಲ ಜೊತೆಗೆ ಸೇರ್ಕೋಬೇಕು. ಗ್ರೇವಿ ಥರ ಮಾಡ್ಕೋಬೋದು ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ. ಈಗ ನಾನು ಅದು ರೆಡಿಯಾಗಿದೆ. ಈಗ ನಾನು ಅಕ್ಕಿ ರೊಟ್ಟಿ ಮಾಡೋದು ಈಗ 2 ಕಪ್ನಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಆಮೇಲೆ ಎಣ್ಣೆ ಹಾಕ್ಕೊಂಡು ಈ ಥರ ಕುದಿಸ್ಕೊಂಡ ನಂತರ 1 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಒಂದು ಸತಿ ಮಿಕ್ಸ್ ಆಯಿತು ಅಂದರೆ ಅದಾದ ನಂತರ ಮುಚ್ಚಿಡ್ತೀನಿ. ಮುಚ್ಚಿಟ್ಬಿಟ್ಟು 2 ನಿಮಿಷ ಬೇಯಿಸ್ತೀನಿ, ಭಾಳ ಬೇಯಿಸಬಾರ್ದು, ಒಂದು 2 ನಿಮಿಷ ಬೇಯಿಸಬೇಕು. ನೋಡಿ ಈ ಥರ ಮಿಕ್ಸ್ ಆಗಿದೆ, ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ. ಇದು 2 ನಿಮಿಷ ಬೇಯಿಸಿದ ತಕ್ಷಣ ನೋಡಿ ಈ ಥರ ಎಲ್ಲ ಇದಾಗಿದೆ. ಇದು ಡ್ರೈ ಇರಬಾರ್ದು ಅಷ್ಟೇ, ಈ ಥರ ಆದರೆ ಪರವಾಗಿಲ್ಲ. ಇದು ನಾವು ನಾದಿದ ತಕ್ಷಣ ಚೆನ್ನಾಗಾಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಈ ಥರ ನೀವು ಪರಾತ ಇರುತ್ತಲ್ಲ, ಪರಾತ ಅಂತಾರ ದೊಡ್ಡ ಪ್ಲೇಟ್, ಅದಕ್ಕೆ ಹಾಕ್ಕೊಂಡು ನಾದ್ಕೋಬೋದು. ನೋಡಿ ಈ ಥರ ಕೈಗೆ ನಾನು ಸ್ವಲ್ಪ ನೀರು ಹಚ್ಕೋತಾ ಇದ್ದೀನಿ, ಸ್ವಲ್ಪ ಬಿಸಿ ಇದೆ ಅದರಿಂದ ನೀರು ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದನ್ನು. ಇದು ನಾದಿದಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮ್ಗೇನಾದರೂ ಭಾಳ ಗಟ್ಟಿಯಾಗಿದೆ ಹಾಗೇನಾದರೂ ಅನ್ಸೋ ಫೀಲಿಂಗ್ ಇದ್ದರೆ, ಯಾಕಂದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಾವು ಅಂಗಡಿಯಿಂದ ತಿಂದರೆ ಹಿಟ್ಟಿಗೂ ಮನೇಲಿ ಮಾಡಿಸಿ ಹಿಟ್ಟಿಗೂ ಡಿಫ್ರೆನ್ಸ್ ಆಗುತ್ತೆ. ಗಟ್ಟಿಯಾಗಿದೆ, ಹರಿತಾ ಇದೆ ಅಂತ ನಿಮ್ಗೇನಾದ್ರು ಅನಿಸ್ತಂದರೆ ಇದೊಂದು ಟಿಪ್ಪಾಗಿ ನೆನ್ಪಿಟ್ಕೊಳ್ಳಿ. 1-2-3 ಸ್ಪೂನ್ನಷ್ಟು ಬಿಸಿ ನೀರನ್ನ ಇದಕ್ಕೆ ಹಾಕ್ಕೋಬೋದು. ಆವಾಗ ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಏನಾದ್ರು ಗಟ್ಟಿಯಾಗಿದೆ ಹಿಟ್ಟು, ನಮಗಿದು ಬರ್ತಾ ಇಲ್ಲ ಸರಿಯಾಗಿ ಅಂತ ಅನಿಸಿದ್ರೆ ಆ ಥರ ಮಾಡ್ಕೋಬೋದು. ಈ ಥರ ನಾನು ರೆಡಿ ಮಾಡಿ ಇದನ್ನು ಮುಚ್ಚಿಟ್ಕೊತಾ ಇದ್ದೀನಿ, ಯಾಕಂದರೆ ಇದು ಡ್ರೈ ಆಗಿಬಿಡುತ್ತೆ ಓಪನ್ ಮಾಡಿ ಇಟ್ಕೊಂಡ್ರೆ. ನೋಡಿ ಈ ಥರ ರೆಡಿಯಾಗಿದೆ. ಇದು ಸಾಫ್ಟಾಗಿರಬೇಕಿದು ಅಷ್ಟೇ. ಆಮೇಲೆ ಇದನ್ನು ಜೋರಾಗಿ ಚಪಾತಿ ಥರ ಒತ್ತಿ ಲಟ್ಸೋದಲ್ಲ, ಸ್ವಲ್ಪ ಲೈಟಾಗಿ ಲಟ್ಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿಲ್ಲ. ಈಗ ನಿಮ್ಗೆ ಅದು ಈ ಥರ ಏನಾದ್ರು ಬರಲಿಲ್ಲ, ಭಾಳ ಕಟ್ಟಾಗ್ತಾಯಿದೆ ಎಡ್ಜಸ್ಸು ಆ ಥರ ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಳಿ, 2-3 ಸ್ಪೂನ್ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ ಸಾಫ್ಟಾಗಿ, ಎಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಒಡೆಯಲ್ಲ, ಸೈಡಿಗೆ ಅಷ್ಟೇ ಕಟ್ಟಾಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿಲ್ಲ, ಸ್ವಲ್ಪನೇ ದಪ್ಪ ಇಟ್ಕೊಳ್ಳಿ, ಭಾಳ ತೆಳ್ಳಗೆ ಮಾಡಿಬಿಟ್ರೆ ಅದು ಅಷ್ಟು ಚೆನ್ನಾಗಿ ಉಬ್ಬಲ್ಲ. ಇದಕ್ಕೆ ಉಬ್ಬು ರೊಟ್ಟಿನೇ ಅಂತ ಕರೀತಾರೆ. ಅದರಿಂದ ಸ್ವಲ್ಪ ನಾನು ನೀರಿಂದ ಏನು ಮಾಡ್ತೀನಿ ಅಂದರೆ ಮೇಲಿರೋ ಅಕ್ಕಿ ಹಿಟ್ಟೇನು ಹಾಕ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ತಕ್ಕೋತಾ ಇದ್ದೀನಿ, ಯಾಕಂದರೆ ಹಿಟ್ಟು ಬರುತ್ತೆ ಬಾಯೆಲ್ಲ, ಅದಕ್ಕೆ ಆ ಥರ ತೆಗಿತಾ ಇದ್ದೀನಿ ಅಷ್ಟೇ. ನಾನು ಇದೇನು ಜೋಳದ ರೊಟ್ಟಿಗೆ ನಾವು ಏನು ಮಾಡ್ತೀವಲ್ಲ ಆ ಥರನೇ ತೆಗಿತಾ ಇದ್ದೀನಿ, ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ನಿಮಗೆ ಕಲರ್ ಬೇಕು ಅಂದರೆ ಚೆನ್ನಾಗಿ ಡೈರೆಕ್ಟಾಗಿ ಹಂಚಿ ಇದ್ರ ಮೇಲೆ ಇಟ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕೆಲವರು ಬೇಯಿಸ್ತಾರೆ. ಈ ಬೇಕಾಗಿಲ್ಲ ಚೆನ್ನಾಗಿ ಬೆಂದರೆ ಸಾಕು ಅಂದರೆ ಈ ಥರ ಮಾಡಿಕೊಂಡು ಬರುತ್ತೆ. ಈ ಥರ ಎಷ್ಟು ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಾಗುತ್ತೆ. ಟೇಸ್ಟೂ ತುಂಬ ಸಾಫ್ಟಾಗಿರುತ್ತೆ, ಬಾಯಲ್ಲಿ ಕರಗುತ್ತೆ. ಆಮೇಲೆ ಆ ಪಲ್ಯ ಜೊತೆಗೆ ಮಾತ್ರ ಇದು ಸೂಪರ್ ಕಾಂಬಿನೇಷನು. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ನಮ್ಮಲ್ಲೆಲ್ಲ ಬಿಳಿ ಹೋಳಿಗೆಗೆ ಈ ಪಲ್ಯನ ಮಾಡ್ತಾರೆ, ಅದಕ್ಕೂ ಒಳ್ಳೆ ಕಾಂಬಿನೇಷನ್. ಬಿಳಿ ಹೋಳಿಗೆ ಅಂದರೆ ಅದು ಮೈದಾ ಹಿಟ್ಟಿನ ಒಳಗೆ ಅಕ್ಕಿ ಹಿಟ್ಟಿಂದ ಇದನ್ನು ತುಂಬಿಟ್ಟು ಮಾಡ್ತಾರೆ ಹೋಳಿಗೆ ಅಂತ. ಅದ್ರ ಜೊತೆಗೆ ಈ ಕಾಂಬಿನೇಷನ್ ಅದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ನೀವು ಮಾಡ್ಕೊಂಡು ನೋಡಿ. ನೋಡಿದ್ರಲ್ಲ, ಸಾಫ್ಟಾಗಿರೋ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ಕೆಂಪು ಚಟ್ನಿ ಜೊತೆಗೆ ತಿಂದುಬಿಟ್ರೆ, ಅದು ಸೀಕರಣೆ ಏನಾರು ಇದ್ರೆ ಮಾವಿನಕಾಯಿ ಸೀಕರಣೆ ಅದ್ರ ಜೊತೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ, ಈ ಥರ ಒಂದು ಮಾಡೋ ರೆಸಿಪಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಹೇಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.